ಅವರ ಕಮಿಟ್ಮೆಂಟು, ಆ ಶ್ರದ್ಧೆ, ಟೈಮ್ ಸೆನ್ಸು, ಆ ಸಮಯ ಪ್ರಜ್ಞೆ. ಅಂದರೆ ನಿಮಗೆ ನೀವು ಎಷ್ಟೊತ್ತಿಗಾದರೂ ಶೂಟಿಂಗ್ ಶುರು ಮಾಡಿ, ಅದು ನನ್ನದಲ್ಲ. ಆ ಟೈಮಿಗೆ ನಾನು ರೆಡಿಯಾಗಿ ನನ್ನ ಜವಾಬ್ದಾರಿ. ಅವ್ರದ್ದೆಲ್ಲ ಪ್ರಾಬ್ಲಮ್ಮು ಸುತ್ತಮುತ್ತಲು ಅಲ್ಲಿ ಯಾರು ಹೆಂಗೋ ಅವ್ರಿಗೆ ಹೇಳ್ತೀಯ ನೀನು ಅಂತಂತ. ನಾನು ಆಮೇಲೆ ಡೈರೆಕ್ಟ್ರಿಗೆ ಹೋಗಿ ಹೇಳಿದೆ, ಸರ್ ಅದು ಕೈಯಲ್ಲಿ ಈ ರೀತಿ ಇತ್ತು, ಈಗ ಹಿಂಗೆ, ಹೋಗ ಇಲ್ಲಿಂದ ಅಂತಂದರು. ಒಪ್ಪು ಸರ್, ಓಹೋ ಚೆನ್ನಾಗಿದೆ ಇದು ರೀ ಪುರಾಣಿಕ್, ಏನಿದು ನಿಮ್ಮ ಕತೆ ಅಂತ. ಇಲ್ಲ ಸರ್ ನೀವು ಅಲ್ಲಿ ಗೊತ್ತಾಯ್ತು, ಬಟ್ ಯಾಕೆ ಸುಮ್ಮನೆ ನೀವು ಅಪ್ಪು ಅಂತಲೇ ಹೇಳಿ ಸಾಕು. ಅಂದರೆ ಆ ಮುಗ್ಧ ಮನಸ್ಸಿದೆ ನೋಡಿ, ಈಗಲೂ ನಂಗೆ ಒಂಥರ ಆಗತ್ತೆ ಅದನ್ನು ನೆನೆಸ್ಕೊಂಡ್ರೆ. ರಾಜ್ಕುಮಾರ್ ಒಟ್ಟಿಗಿನ ಆ ಒಡನಾಟ ನಿಮ್ಮ ಅಭಿವ್ಯಕ್ತಿಯಲ್ಲಿ, ನಿಮ್ಮ ನಟನೆಯಲ್ಲಿ ಎಷ್ಟು ಮಟ್ಟಿಗೆ ಅದು ಕೆಲಸ ಮಾಡಿತ್ತು? ಯಾಕಂದರೆ ಈ ಕಾಲಕ್ಕೆ ರಾಜ್ಕುಮಾರ್ ಅವರ ಗರಡಿಯಲ್ಲಿ ಅಥವಾ ಅವರ ಕುಟುಂಬದಲ್ಲಿ, ಅವರ ಪಾರ್ವತಮ್ಮನವರ ಇದರಲ್ಲಿ ನೆರಳಲ್ಲಿ ಬದುಕಿದ ಆ ಅನುಭವ ಇದೆಯಲ್ಲ, ಅದು ಯಾವತ್ತೂ ಬೆಲೆ ಕಟ್ಟಲಿಕ್ಕಾಗದೇ ಇದ್ದಂಥದ್ದು. ಅಂದರೆ ಅದನ್ನು ಪದಗಳಲ್ಲಿ ಹೇಳೋದಕ್ಕೆ ಕಷ್ಟ ಆಗತ್ತೆ. ಯಾಕೆ ಅಂದರೆ ಈಗ ಒಂದು ಮಾಸ್ಟರ್ ಡಿಗ್ರಿ ಮಾಡಬೇಕು ಅಂದರೆ ಯಾವುದೋ ಯೂನಿವರ್ಸಿಟಿಗೆ ಹೋಗ್ತೀವಿ, ಅಲ್ಲೆಲ್ಲೋ ದುಡ್ಡು ಕೊಟ್ಟು ಓದಿ ಅದೊಂದು ಮಾಸ್ಟರ್ ಡಿಗ್ರಿ ಪಟ್ಕೋತೀವಿ. ಇಲ್ಲಿ ನಮ್ಮ ಚಿತ್ರರಂಗದಲ್ಲಿ ಆ ಥರ ಕೆಲವೊಂದು ಯೂನಿವರ್ಸಿಟಿಗಳಿವೆ. ಅಣ್ಣವ್ರ ಕಂಪ್ನಿ, ಜಿ ವಿ ಅಯ್ಯರ್ ಅವ್ರ ಕಂಪ್ನಿ, ಕರೆಕ್ಟ್. ಈ ಥರ ಕೆಲವೊಂದು ಕಂಪ್ನಿಗಳಲ್ಲಿ ನೀವು ಎಷ್ಟು ದುಡ್ಡು ಕೊಟ್ಟರೂ ಕಲಿಯೋಕ್ಕಾಗದಿರೋವಂಥ ಒಂದು ಅನುಭವ ಅದು. ಆಮೇಲೆ ಆಗಿನ ಒಂದು ಕಾಲದಲ್ಲಿ ಆ ಪ್ರೀತಿ, ವಿಶ್ವಾಸ, ಮಾನವೀಯತೆ, ಕಷ್ಟ ಸುಖಕ್ಕಾಗೋದು, ನೋವಿಗೆ ಸ್ಪಂದಿಸೋದು, ಇದು ಈಗಿಲ್ಲ ಸರ್. ಅಂದರೆ ತುಂಬ ವ್ಯಾಪಾರ, ನಾನು ತಪ್ಪಂತೂ ಹೇಳೋಕ್ಕಾಗಲ್ಲ, ಆಗೋಗಿದೆ. ಅಂದರೆ ತುಂಬ ಅಂದರೆ ನಾನು ಅಣ್ಣವ್ರನ್ನ ನೆನೆಸ್ಕೋಬೇಕು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ನಾವು ಅಷ್ಟೂ ಟೈಮಲ್ಲಿ, ನಾವೇನು ಪರಶುರಾಮ ಟೈಮಲ್ಲಿ ಅವರೊಬ್ಬರೇ ಊಟ ಮಾಡಿದ್ದೇ ಇಲ್ಲ. ಯಾರೇ ಆಗಿರ್ಬೋದು, ಒಬ್ಬ ಲೈಟ್ ಆಫೀಸರ್ ಆಗಿರ್ಬೋದು, ಸೆಟ್ ಅಸಿಸ್ಟೆಂಟ್ ಆಗಿರ್ಬೋದು, ಎಲ್ಲರೂ ಜೊತೆಗೆ ಕೂತ್ಕೊಂಡು ಊಟ ಮಾಡೋವಂಥ ಒಂದು ಪರಿಪಾಠ ಅಲ್ಲಿ. ಅದು ದ್ಯಾಟ್ ವಾಸ್ ದ ಬೆಸ್ಟ್ ಪಾರ್ಟ್ ಆಫ್ ಮೈ ಲೈಫ್. ಆಮೇಲೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಪ್ಯಾಲೇಸಲ್ಲಿ ಶೂಟಿಂಗು, ಅಲ್ಲಿ ಹೋದಾಗ ಬೆಳಗ್ಗೆ 7 ಗಂಟೆ ಕಾಲ್ ಶೀಟ್ ಅಂದರು. ನಾವು 6:45ಗೆ ಹೋದ್ವಿ. ಇನ್ನೂ ಯಾರೂ ಬಂದಿಲ್ಲಲ್ಲ, ನಮ್ಮನ್ನು ಬೇಗ ಬರೋಕ್ಕೆ ಹೇಳಿಬಿಟ್ರು. ನಾನು ನನ್ನ ಫ್ರೆಂಡ್ ಇನ್ನೊಬ್ಬನು ಕುಮಾರ್ ಅಂತ ಅಸಿಸ್ಟೆಂಟ್ ಡೈರೆಕ್ಟರ್ ಅಂದ್ಕೊಂಡು ಯೋಚನೆ ಮಾಡ್ತಿದ್ವಿ, ಎಲ್ಲಿ ಟೀಗೆ ಕುಡ್ಕೊಂಬರೋಣ, ಬಾ ಒಳಗೆ ಹೋಗಿ ಬ್ಯಾಗ್ ಇಟ್ಬಿಟ್ಟು ಹೋಗೋಣ ಅಂತ ಒಳಗೆ ಹೋದರೆ ಅಣ್ಣವರು ವಿತ್ ಮೇಕಪ್, ಕಾಸ್ಟ್ಯೂಮ್ ರೆಡಿಯಾಗಿ ವಿಂಡೋದಲ್ಲಿ ಹಿಂಗೆ ನೋಡ್ತಾ ನಿಂತಿದ್ರು. ಏನು ಹೇಳ್ತೀರಾ ಸರ್ ಇದಕ್ಕೆ? ಅವರ ಕಮಿಟ್ಮೆಂಟು, ಆ ಶ್ರದ್ಧೆ, ಟೈಮ್ ಸೆನ್ಸು, ಆ ಸಮಯ ಪ್ರಜ್ಞೆ. ಅಂದರೆ ನಿಮಗೆ ನೀವು ಎಷ್ಟೊತ್ತಿಗಾದರೂ ಶೂಟಿಂಗ್ ಶುರು ಮಾಡಿ, ಅದು ನನ್ನದಲ್ಲ. ಆ ಟೈಮಿಗೆ ನಾನು ರೆಡಿಯಾಗಿ ನನ್ನ ಜವಾಬ್ದಾರಿ. ಓನ್ ಪ್ರೊಡಕ್ಷನ್, ಅವ್ರದೇ ಪ್ರೊಡಕ್ಷನ್ನು. ಅದೊಂದು ತುಂಬ ನನಗೆ ಹಿಟ್ಟಾಯಿತು ಮನಸ್ಸಿಗೆ. ಅಂದರೆ ನಿಮಗೆ ಆ ಪಂಕ್ಚುಯಾಲಿಟಿ. ಆಮೇಲೆ ನೋಡಿಲ್ಲ ಸರ್, ನಾನು ನೋಡಿದ್ದು ಇವರು ಎಮ್ ಆರ್ ವಿಠಲ್ ಅವ್ರ ಜೊತೆಗೆ. ಎಮ್ ಆರ್ ವಿಠಲ್ ಅವ್ರ ಜೊತೆಗೆ ಭೈರವಿ ಕೆಂಪೇಗೌಡ ಅಂತ ಒಂದು ಚಿತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡಿದೆ. ಇಲ್ಲಿ ಬಿಡದಿ ಹತ್ರ ಶೂಟಿಂಗು ಎಲ್ಲ. ಅಲ್ಲೂ 7 ಗಂಟೆ ಕಾಲ್ ಶೀಟು. ನಾವು ಎಲ್ಲ ಬಂದ್ವಿ, ಸೇಮ್ ಅದೇ ಥರ ಅನುಭವ. ಯಾರೂ ಬಂದಿಲ್ಲ, ಏನು ಜನ್ರೇಟರ್ ವ್ಯಾನ್ ಬಂದಿಲ್ಲ, ಏನು ಮಾಡೋದು ಅಂದ್ಕೊಂಡು ಹಾಗೆ ಸುತ್ತಾಡ್ಕೊಂಡು ಹಿಂಗೆ ಬಂದರೆ ಅವರೊಂದು ಹ್ಯಾಟು, ಎಮ್ ಆರ್ ವಿಠಲ್ ಅವ್ರ ಬಗ್ಗೆ ಕೇಳಿದ್ದೀರಾ? ಆ ಹ್ಯಾಟು, ಸೂಟು, ಒಂದು ಕೋಲು. ನನ್ನ ತಿಳಿದ ಮಟ್ಟಿಗೆ ಆವಾಗಲೇ ಅವ್ರಿಗೆ 70 ವರ್ಷ ಇತ್ತು, ಇಫ್ ಐ ಆಮ್ ನಾಟ್ ರಾಂಗ್. ಆ ಗತ್ತು ಇದನ್ನು ಹಿಡ್ಕೊಂಡು ಲೊಕೇಶನ್ ಒಬ್ಬರೇ ಸರ್. ನಾವು ಹೋದ್ಮೇಲೆ ಯಾಕೋ ಇಷ್ಟು ಲೇಟಾಗಿ ಬಂದೆ ಅಂತಿಲ್ಲ. ಬಾರೋ ಸುನಿಲ್ಲ, ಇಲ್ಲಿ ನೋಡು, ಇದು ಆ ಕುದುರೆ ಬಂದಿಲ್ಲೋದು, ಇಲ್ಲಿ ತೊಗೊಂಬಣ್ವಾ. ಅಣ್ಣವ್ರನ್ನ ಬಿಟ್ಟರೆ ಎಮ್ ಆರ್ ವಿಠಲ್ ಅವ್ರ ಜೊತೆಗೆ ಆ ಥರದ ಅನುಭವ ಇದೆ ನೋಡಿ, ಇನ್ನೆಲ್ಲೂ ಆಗಿಲ್ಲ. ಅದು ದ್ಯಾಟ್ಸ್ ದ ಬೆಸ್ಟ್. ಆಮೇಲೆ ಅಯ್ಯರ್, ಅಯ್ಯಪ್ಪ, ಅದು ನೆಕ್ಸ್ಟ್ ಬರ್ತೀನಿ ಅದಕ್ಕೆ. ಬಟ್ ಇವರೆಲ್ಲ ಸರ್, ಬಟ್ ಈಗಿನವ್ರಿಗೆ ಇವ್ರ ಜೊತೆ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಇಲ್ವಲ್ಲ ಅಂತ ನನಗೆ ಬೇಜಾರಿದೆ. ನೀವು ಅಲ್ಲಿ ಕೆಲಸ ಮಾಡಿ ಬಂದರೆ ನಿಮ್ಮ ಬೆಳವಣಿಗೆ ರೀತಿಯೇ ಬೇರೆ, ನೀವು ಚಿತ್ರರಂಗ ನೋಡೋ ದೃಷ್ಟಿನೇ ಬೇರೆ, ನಿಮ್ಮ ಆಸೆಗಳು, ಆ ಕನಸುಗಳೇ ಬೇರೆ ಆಗ್ತವೆ.
ಸೊ ಆಮೇಲೆ ಯಾರು ಅಲ್ಲಿ ಹೋಗಿ ನೀವು ರಾಜ್ಕುಮಾರ್ ಅವ್ರ ಹತ್ರ ಹೀಗೆ ಹಾಗೆ ಅಂತೇನು ಮಾತಾಡಲ್ಲ. ಅವ್ರು ಎಷ್ಟೇ ಫ್ರೆಂಡ್ಲಿ ಆಗಿದ್ದರೂ ಮಾತಾಡೋಕ್ಕೆ ಹೋಗಲ್ಲ. ನನಗೆ ಒಂದು ಸಲ ಅದು ಒಂದು ಸಾಂಗ್ ಇದೆ, ನೀವೋಡು ಮುಂದೆ ನಾನಿನ್ನ ಹಿಂದೆ ಅಂತಂದ ವಾಣಿ ವಿಶ್ವನಾಥ್ ಅವ್ರದ್ದು. ಆ ಕೈಯಲ್ಲಿ ಅವಳ ಫೋಟೋ ಇರುತ್ತೆ, ಹೋಗ್ತಿರ್ತಾರೆ. ಹೋಗಬೇಕಾದ್ರೆ ನಾನು ಅವಾಗೆಲ್ಲ ಹೆಂಗಂದ್ರೆ ಸರ್, ಈ ಮೊಬೈಲ್ ಗಿಬೈಲ್ ಇಲ್ಲ ಆವಾಗ. ನಾವೆಲ್ಲ ಬುಕ್ಕಲ್ಲಿ ನೋಟ್ ಮಾಡ್ಕೊಳ್ಳೋದು. ಎಡಗೈಯಲ್ಲಿ ಫೋಟೋ ಇತ್ತು, ಸ್ಟಿಕ್ ಇತ್ತು, ಈ ಶೂ ಹಾಕಿದ್ರು, ಅವಾಗಿನ ಕುಂಕುಮ ಹಿಂಗಿತ್ತು, ಹುಬ್ಬು ಹಿಂಗಿತ್ತು, ಅದಕ್ಕೆ ಸರ ಈ ರೀತಿ ಹಾಕಿದ್ದು ನಾವು ಡಿಸೈನ್ ಮಾಡ್ಕೋತಿದ್ವಿ. ಅಂದರೆ ಕಂಟಿನ್ಯೂಟಿಗೆ ಮುಂದೆ. ಯಾಕಂದರೆ ನೆಕ್ಸ್ಟ್ ಇನ್ನು 10 ದಿನ ಬಿಟ್ಟು ಶೂಟ್ ಮಾಡ್ಬೇಕಾದ್ರೆ ನಮ್ಗೆ ಅದು ಗೊತ್ತಾಗಬೇಕು. ಆಮೇಲೆ ಇನ್ಶರ್ಟ್ ಆಗಿತ್ತಾ ಇಲ್ವಾ, ಬೆಲ್ಟ್ ಯಾವ ರೀತಿ ಇತ್ತು, ಅವೆಲ್ಲ ಬರ್ಕೋತಿದ್ವಿ. ಆವಾಗ ನಾನು ಒಂದು ಸಲ ಅವರು ಹೋಗಿದ್ದರು, ಶೂಟಿಂಗ್ ಆಯಿತು. ಒಂದು ವಾರ ಬಿಟ್ಟು ಮತ್ತೊಮ್ಮೆ ಅದರದ್ದು ಕೆಲವೊಂದು ಬಿಟ್ಗಳು ತೆಗಿಬೇಕಾದ್ರೆ ಹೇಳೋ ಅದು ತೊಗೊಂಬೋಣ ಅಂತಂತಂದರು. ಸೋಮಶೇಖರ್ ಈಸ್ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ವೆರಿ ಅಗ್ರೆಸಿವ್ ಮ್ಯಾನ್. ಅಂದರೆ ನಿಮಗೆ ಯಾವಾಗಲೇ ಏನೇ ತೆಗೆದ್ರೂ ಅವ್ರಿಗೆ ಒಂಥರ ರಿಜಿಸ್ಟರ್ ಆಗ್ಬಿಡ್ತಾರೆ. ಈಗ ಒಂದು ಸೀನ್ ನಿಮ್ಗೆ 10 ಪೇಜಿಂದ ಒಂದು ಸೀನ್ ಮಾಡ್ಬೇಕಂದ್ರೆ ಇಲ್ಲಿ ಕ್ಯಾಮ್ರಾ ಇಟ್ಟರೆ ಯಾರ್ಯಾರ ಮೂಮೆಂಟ್ಸ್ ಎಲ್ಲೆಲ್ಲಿ ಬರಬೇಕು, ಯಾರ ಹತ್ರ ಹೋಗಿದ್ರು, ಯಾವ ಕೈಯಲ್ಲಿ ಏನು ಹಿಡ್ಕೊಂಡಿದ್ರು ಎಲ್ಲ ಹೇಳ್ತಾರೆ ಸರ್. ತುಂಬ ದೈತ್ಯ ಪ್ರತಿಭೆ ಅದು. ಅಂಥವ್ರ ಹತ್ರ ಕೆಲಸ ಮಾಡಿದ್ದು ನಮಗೆ, ಅದಕ್ಕೂ ಸುಧೀರ್ ಅವರೇ ಕಾರಣ. ಸುಧೀರ್ ಅವ್ರನ್ನ ಈ ಟೈಮಲ್ಲಿ ನೆನೆಸ್ಕೋಬೇಕು. ಅಲ್ಲಿಗೆ ಹೋದಾಗ ಅದು ನೋಡಿದ್ರು. ನೆಕ್ಸ್ಟು ಅಣ್ಣವ್ರು ಹಿಂಗೆ ಹೇಳ್ಕೊಂಡು ನಾನು ನೋಡಿದೆ, ಇಲ್ಲಿ ಬರ್ಕೊಂಡಿದ್ದೆ ಲೆಫ್ಟ್ ಹ್ಯಾಂಡಲ್ಲಿ ಇತ್ತು ಏನೋ ಒಂದು ಕಡೆಗೆ ಅಂತ. ಆಮೇಲೆ ಅವರು ಇಟ್ಕೊಂಡಾಗ ನಾನು ಹೆಂಗೆ ಹೇಳಿ, ಆಮೇಲೆ ಹೇಳಿದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅವ್ರದ್ದೆಲ್ಲ ಪ್ರಾಬ್ಲಮ್ಮು, ಸುತ್ತಮುತ್ತಲು ಅಲ್ಲಿ ಯಾರು ಹೆಂಗೋ ಅವ್ರಿಗೆ ಹೇಳ್ತೀಯ ನೀನು ಅಂತಂತ. ನಾನು ಆಮೇಲೆ ಡೈರೆಕ್ಟ್ರಿಗೆ ಹೋಗಿ ಹೇಳಿದೆ, ಸರ್ ಅದು ಕೈಯಲ್ಲಿ ಈ ರೀತಿ ಇತ್ತು, ಈಗ ಹಿಂಗೆ ಹೋಗ ಇಲ್ಲಿಂದ ಅಂತಂದರು. ಅಂದರೆ ಪಾಪ ಅವರಿಗೆ ನನ್ನನ್ನು ಡಿಸ್ಕರೇಜ್ ಮಾಡಬೇಕು ಅಂತಿರಲ್ಲ, ಬಟ್ ನೀನು ಯಾರ ಬಗ್ಗೆ ಮಾತಾಡಿದ, ಏನು ಹೇಳ್ತಿದ್ಯಾ ಅನ್ನೋದ್ರ ಬಗ್ಗೆ ನಿನಗೆ ಇದು ಜ್ಞಾನ ಇದೆಯಾ ಅನ್ನೋ ಥರ ಮಾತಾಡಿದರು. ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಅವ್ರವ್ರ ಕೆಲಸ, ಇದು ನನ್ನ ಕೆಲಸ, ನಾ ಮಾಡಬೇಕಾಗಿರೋದು. ಆಮೇಲೆ ಏನಪ್ಪ ಅಂತಂದರು ಅಣ್ಣವ್ರು, ಇಲ್ಲ ಇದು ಹೀಗೆ, ಹೌದಾ ಇವು ಅಂದರೆ ಅದು ಒಂದು ಕಡೆಗೆ ನಂಗೆ ಜ್ಞಾಪಕ ಅಲ್ಲ, ಶಾರ್ಟ್ ಇದು ಹಿಂಗೆ ಇಟ್ಕೊಂಡು ಹಿಂಗೇನೋ ಮಲಗ್ತಾರೆ ಅದು. ಆದಾಗ ಇದು ಹಿಂಗಿತ್ತು ಅಂತ ಹುಡುಗ ಹೇಳ್ತಾನಂದರೆ ಬರೆದಿರ್ತಾರೆ, ತಗೊಳ್ಳಿ ಅಂತಂದರು. ಅಲ್ಲೆಲ್ಲ ಆ ಒಂದು 30 ಸೆಕೆಂಡ್ ನೀವು ಆ ಎಂಟೈರ್ ಇದು ಇದೆಯಲ್ಲ ಟೀಮು, ನಾನು ಯಾಕಾರು ಹೇಳಿದ್ನೋ ಅಂತ ಆಗೋಗ್ಬಿಡ್ತು ನನಗೆ. ಬಟ್ ಅವರು ಅಣ್ಣವ್ರಂಥ ಒಬ್ಬ ವ್ಯಕ್ತಿ, ಅಂದರೆ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ಗೂ ಅವ್ರು ಕೊಡೋ ಗೌರವ, ಪ್ರೀತಿ, ಆಮೇಲೆ ಅವ್ರನ್ನ ಇನ್ಪುಟ್ ತೊಗೊಳ್ಳೋ ಅಂಥದ್ದು ಯಾರು ಮಾಡ್ತಾರೆ? ಅವ್ರ ಸ್ಟೇಚರಿಗೆ ಸಾಧ್ಯನೇ ಇಲ್ಲ. ಅದಕ್ಕೆ ಇವತ್ತು ಅಣ್ಣವರು, ನಮ್ಮ ಚಿತ್ರರಂಗದ ಅಣ್ಣವರು. ಅದಾದಮೇಲೆ ನಾವು ಡಬ್ಬಿಂಗಲ್ಲಿ ಅದನ್ನು ಅವ್ರು ನೋಡಿದ್ದಾರೆ. ಅದನ್ನು ತುಂಬ ಬ್ಯೂಟಿಫುಲ್ ಮೆಮೊರಿ ಪವರ್ ಅವ್ರಿಗೆ. ಆಮೇಲೆ ಆ ಕೆಲಸದ ಶ್ರದ್ಧೆ ಇದೆ ನೋಡಿ, ಕರೆಕ್ಟ್ ಕಣೋ ನೀನು ಹೇಳಿದ್ದು ಅಂತಂದರು. ನನಗೆ ಅಲ್ಲಿಗೆ ಇದಾಯಿತು. ಅಂದರೆ ಸರ್ ಅವರು ತುಂಬಿದ ಕೊಡ ಅದು. ಈ ಥರದ್ದು ಇದನ್ನು ನಾವು ಎಂಟೈರ್ ಒಂದು 8 ತಿಂಗಳು ಶೂಟಿಂಗ್ ಮಾಡಿದ್ದು, ಪ್ರತಿಯೊಂದು ದಿನವೂ ಲರ್ನಿಂಗ್ ಪ್ರಾಸೆಸ್. ಬಟ್ ಅಲ್ಲೇ ನನಗೆ ನಿಮಗೆ ಇನ್ನೊಂದು ಪುನೀತ್ ಅಂತ ಒಂದು ವ್ಯಕ್ತಿ, ಇವತ್ತೇನು ನಾವು ಇಡೀ ಕರ್ನಾಟಕ ಚಿತ್ರರಂಗ ನಾವು ಆರಾಧಿಸ್ತೀವಿ, ಪ್ರೀತಿಸ್ತೀವಿ, ಅಲ್ಲೇ ನನಗೆ ಪರಶುರಾಮದಲ್ಲೇ ನನಗೆ ಅವನ ಇದಾಗಿದ್ದು. ಅವನು ಅಂದರೆ 14 ವರ್ಷದ ಮಗು. ಅದು ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ, ಆಕಾಶ ನೋಡದ ಕೈಯ ನೆನೆದು ಪ್ರೀತಿ ಹಂಚಿರುವ, ಜೊತೆಗಿರು ನೀನು ಅಪ್ಪನ ಹಾಗೆ. ನೀವು ನಂಬಲ್ಲ ಸರ್, ದಿನ ಊಟ ನಮ್ಮ ಜೊತೆಗೆ, ದಿನ ನಮ್ಮ ರೂಮಲ್ಲೇ ಬಂದು ಮಲ್ಕೊಳ್ಳೋದು. ನಾನೇ ಎಷ್ಟೋ ಸಲ ಊಟ ಮಾಡಿಸಿದ್ದೀನಿ ಅವನ ಜೊತೆ. ಶೂಟಿಂಗ್ ಸ್ಪಾಟಲ್ಲಿ ಅಲ್ಲಿ ಕರೀತಾ ಇದ್ದರು, ಇಲ್ಲಿ ಹೋಗಿ ಅವನ ಹತ್ರ ಆಟ ಆಡೋದು. ಇವು ಏನೇ ಇದ್ದರೂ ಫೋನು ಇಲ್ಲೇ ಹಿಡ್ಕೊಳ್ಳೋದು. ಆವಾಗಿನ ರಿಂಗ್ ಫೋನ್ ಇತ್ತಲ್ಲ, ಸುನೀಲ್ ಎಲ್ಲಿದ್ರಿ, ಅಪ್ಪು ಹೇಳೋ, ಯಾವಾಗ ಬೇಗ ಶೂಟಿಂಗ್, ಅಂದರೆ ಹಿಂಗೆ ಆಟ, ಮಗುಗೆ ಆಟ ಏನಿತ್ತೋ ಆ ಥರದ್ದು ಏಜ್ ಅದು. ಆ ಪ್ರೀತಿ ವಿಶ್ವಾಸ ಅವನು ಕೊನೆಯವರೆಗೂ ಹಾಗೇ ಇದ್ದ ಸರ್ ಪಾಪು. ನಾನು ಏಕವಚನದಲ್ಲಿ ಮಾತಾಡೋಷ್ಟು ಯಾಕೆ ನನಗೆ ಇದು ಇದೆ ಅಂದರೆ, ಆ ಮಗು ಇದ್ದಾಗಿಂದ ನೋಡಿದ್ದ ಇದು ಇದೆಯಲ್ಲ, ಅದ್ಭುತ. ಎಷ್ಟೋ ಜನ ಅಲ್ಲಿ ಯಾರೋ ಎಲ್ಲಿ ಅಪ್ಪು ಅಂತಂತ ಯಾರೋ ಕೇಳಕ್ಕೆ, ಅವ್ನು ಸುನೀಲ್ ಹತ್ರ ಇರ್ತಾನೆ ನೋಡಪ್ಪ, ಕರ್ಕೊಂಬ ಹೋಗು
ಇಬ್ಬರು ಕರ್ಕೊಂಬ ಊಟ ಮಾಡಲಿ ಅನ್ನೋರ ಅಣ್ಣವರು. ಇದಾದ ಮೇಲೆ ನಾನು ಒಂದು ಕಂಟ್ರಿವ್ಯೂಸಲ್ಲಿ ಶೂಟಿಂಗಲ್ಲಿದ್ದೆ. ಫಸ್ಟ್ ಅವ್ರ ಫಿಲ್ಮ್ ಅಭಿ ಫಿಲ್ಮ್ಗೆ ಅವ್ರ ತಂದೆಯಾಗಿ ನಾನೇ ಮಾಡಿದ್ದು, ಆ್ಯಕ್ಟ್ ಮಾಡಿದ್ದು. ಬಟ್ ಕಾಂಬಿನೇಷನ್ ಇರಲಿಲ್ಲ. ಸ್ವಲ್ಪ ದಿವಸ ಆದಮೇಲೆ ನಾನು ಕಂಠೀರವ ಸ್ಟುಡಿಯೋದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೆ. ಬ್ರೇಕ್ ಟೈಮಲ್ಲಿ ನಂಗೆ ಸ್ವಲ್ಪ ಕ್ರಿಕೆಟ್ ಹುಚ್ಚು. ಬ್ರೇಕ್ ಟೈಮಲ್ಲಿ ಎಲ್ಲ ಕ್ರಿಕೆಟ್ ಆಡ್ತಾ ನಿಂತಿದ್ವಿ ಕಂಠೀರವ ಸ್ಟುಡಿಯೋದಲ್ಲಿ. ಅಲ್ಲಿ ಕಾರ್ ಬಂತು. ಇವರು ಅಪ್ಪು ಅವ್ರು ಬಂದರು, ಅಪ್ಪು ಸರ್ ಬಂದರು ಅಂತೆಲ್ಲ ಹೇಳಿದರು. ಬನ್ನಿ ಬನ್ನಿ, ಈ ಕಡೆ ಬನ್ನಿ ಬನ್ನಿ ಅಂತಂದರು. ಅಪ್ಪು ಅವರಲ್ವ, ದೊಡ್ಡ ಸ್ಟಾರ್ ಸರ್ ಆಗ ತುಂಬ. ನಾನು ಹೆಂಗೆ ಮಾತಾಡ್ಸೋದು ಅನ್ನೋ ಮುಜುಗರದಲ್ಲಿ ನಾವು ಎಲ್ಲ ಹೋಗಿ ಈ ಕಡೆ ನಿಂತ್ಕೊಂಡ್ವಿ. ಹೋದರು, ಹೋಗ್ತಾರೋ ಕಾರ್ ನಿಂತ್ಕೊಳ್ತು. ಒಬ್ಬನು ಬಂದು ಹೇಳಿದೆ, ಕರಿತಾ ಇದ್ದಾರಲ್ಲಿ ನಿಮ್ಮನ್ನು ಅಂತಂದರು. ನಾನು ಹೋದೆ. ಏನು, ನಾನು ಬರ್ತಿರೋದು ಗೊತ್ತಿದ್ದು ಆ ಕಡೆಗೆ ಹೋದ್ರಾ? ಇಲ್ಲ ಅಪ್ಪು ಸರ್. ಅಪ್ಪು ಸರ್, ಓಹೋ ಚೆನ್ನಾಗಿದೆ ಇದು ರೀ ಪುರಾಣಿಕ್, ಏನಿದು ನಿಮ್ಮ ಕತೆ ಅಂತ. ಇಲ್ಲ ಸರ್, ನೀವು ಅಲ್ಲಿ ಗೊತ್ತಾಯ್ತು, ಬಟ್ ಯಾಕೆ ಸುಮ್ಮನೆ ನೀವು ಅಪ್ಪು ಅಂತಲೇ ಹೇಳಿ ಸಾಕು. ಅಂದರೆ ಆ ಮುಗ್ಧ ಮನಸ್ಸಿದೆ ನೋಡಿ, ಈಗಲೂ ನಂಗೆ ಒಂಥರ ಆಗುತ್ತೆ ಅದನ್ನು ನೆನೆಸ್ಕೊಂಡ್ರೆ. ಆಮೇಲೆ ಮೇಡಮ್ ಅಲ್ಲೇ ಇದ್ದರು, ಇಂಟ್ರೊಡ್ಯೂಸ್ ಮಾಡಿಸಿ ನನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಒಂದು 5 ನಿಮಿಷ ಅಲ್ಲೇ ಅವರು ಪ್ರತಿದಿನ ಅಣ್ಣವರ ಸಮಾಧಿಗೆ ನಮಸ್ಕಾರ ಮಾಡಿ ಹೋಗ್ತಿದ್ರಲ್ಲ, ಆ ಟೈಮಲ್ಲಿ ಬಂದಿದ್ದರು. ಸೊ ಇವೆಲ್ಲ ಕೆಲವೊಂದು ಚಿತ್ರರಂಗದಲ್ಲಿ ನಾವು ಮರೆಯೋಕ್ಕಾಗದಿರೋವಂಥ ಕತೆ. ಅಂದರೆ ಆ ಅಪ್ಪನ ಸರಳತೆ, ಅವನು ಅಷ್ಟು ಸ್ಟಾರ್ ಸರ್ ಆವಾಗ. ನಾನು ಯಾಕೆ 10 ವರ್ಷ ಆಗಿತ್ತು ಮೀಟ್ ಮಾಡಿ. ಬಟ್ ನೀವು ಎಲ್ಲಿ ಕಾಣ್ತೀರಾ ಈ ಥರದ್ದೊಂದು ಪ್ರೀತಿ ವಿಶ್ವಾಸ? ಅದ್ಭುತ ಆ ವ್ಯಕ್ತಿ. ಅಪ್ಪು ಹೋದಾಗ ನಾನು ಒದ್ದಾಡಿದ್ದು ಮನೆಯಲ್ಲಿ ನೋಡಿದ್ದಾರೆ. ಅಂದರೆ ನಿಮಗೆ ಅಂದರೆ ಈ ಥರ ಎಲ್ಲರ ಮನೆಯಲ್ಲೂ ಅವರವ್ರದ್ದೇ ಆದಂಥ ಒಂದು ಕಥೆ ಇದೆ. ಆಮೇಲೆ ಶಿವಣ್ಣನ ಜೊತೆ ನೆಕ್ಸ್ಟ್ ರಣರಂಗ ಕೆಲಸ ಮಾಡಿ, ಅದು ತುಂಬಿದ ಕೊಡ. ಅಂದರೆ ಅವರಂತೂ ಬಿಂದಾಸ್, ಯಾರು ಇವರು ಅವರು ಅಂತ ಎಲ್ಲರ ಜೊತೆಗೂ ಒಂದೇ ಥರ. ಸೊ ಈ 2 ಚಿತ್ರಗಳನ್ನು ಮಾಡಿದ್ದು ನಾನು ಬೇರೆ ಥರನೇ ನನ್ನ ಅಂದರೆ ನನ್ನ ಜೀವನ ಮೌಲ್ಯಗಳಾಗಿರ್ಬೋದು, ಜೀವನ ಶೈಲಿ ತುಂಬ ಪರಿವರ್ತನೆ ಆಗೋದಕ್ಕೆ ಸಹಾಯ ಆಯಿತು. ಅದರಲ್ಲೂ ವಿಶೇಷವಾಗಿ ವಿ ಸೋಮಶೇಖರ್ ಅವರು ನಡ್ಕೊಂಡಿದ್ದ ರೀತಿ, ನಮಗೆ ಹೇಳ್ಕೊಟ್ಟಿದ್ದ ರೀತಿ ತುಂಬ. ಪಾರ್ವತಮ್ಮನವರೊಟ್ಟಿಗೆ ನಿಮ್ಮ ಒಡನಾಟ? ಹಾಂ, ಅವರೆಲ್ಲ ಆವಾಗವಾಗ ಅವ್ರು ಹೆಚ್ಚು ಬರ್ತಿರಲಿಲ್ಲ, ನಾವೇ ಅಲ್ಲಿ ಅವರಿದ್ದಾಗ ಹೋಗಿ ಇದು ಮಾಡಿ. ಆಮೇಲೆ ಭಕ್ತವತ್ಸಲ ಎಡಿಟರ್, ಎಕ್ಸ್ಟ್ರಾರ್ಡಿನರಿ ಎಡಿಟರ್ ಸರ್ ಅವರು. ಅವ್ರ ಜೊತೆ ನೀವು ಕೂತ್ಕೋಬೇಕಂದ್ರೆ 9 ನಿಮ್ಗೆ ಎಷ್ಟು ರೀಲ್ ಶೂಟ್ ಮಾಡಿದ್ದೀರಾ, ಯಾವ್ಯಾವ ರೀಲಲ್ಲಿ ಯಾವ್ಯಾವ ಶಾರ್ಟ್ ಇದೆ, ಕ್ಲೋಸಪ್ ಇದ್ರದ್ದು ಯಾವ ಶಾರ್ಟ್ ಯಾವ ರೀಲಲ್ಲಿದೆ, ಅವಾಗೆಲ್ಲ ನಮ್ದು ಇದು ತಾನೇ ರೀಲ್ ಬಾಕ್ಸ್ಗಳು. ಆ ರಿಪೋರ್ಟಲ್ಲಿ ಅದು ಕರೆಕ್ಟ್ ಇಲ್ಲ ಅಂದರೆ ಕಪಾಳ ಕೊಡೋದು ಕಳಿಸೋರು. ಈ ಥರದ ಶಿಸ್ತು, ಈ ಥರದ ಒಂದು ಇದರಲ್ಲಿ ನಾವು ಕೆಲಸ ಮಾಡಿದ್ದು ನಮ್ಮ ಪುಣ್ಯ ಅಷ್ಟೆ. ಆಮೇಲೆ ಗೌರಿಶಂಕರ್ ಅವರು ಕ್ಯಾಮ್ರಾಮನ್ನಲ್ಲಿ ವರ್ಕ್ ಮಾಡಬೇಕು ಅಂತಿತ್ತು, ಅದು ಈಡೇರಿತು. ಸೊ ಈ ಥರ ನಿಮಗೆ ಒಳ್ಳೆಯ ಅನುಭವ ಸರ್. ರಾಜ್ಕುಮಾರರೊಟ್ಟಿಗಿನ ಆ ಒಡನಾಟ ನಿಮ್ಮ ಅಭಿವ್ಯಕ್ತಿಯಲ್ಲಿ, ನಿಮ್ಮ ನಟನೆಯಲ್ಲಿ ಎಷ್ಟು ಮಟ್ಟಿಗೆ ಅದು ಕೆಲಸ ಮಾಡಿತ್ತು? ಅವ್ರದ್ದು ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಒಬ್ಬ ಡೈರೆಕ್ಟ್ರಾಗಿ ಬೇರೆಯವ್ರ ಆ್ಯಕ್ಟಿಂಗ್ ಹೋಗಿರ್ತೀನಲ್ಲ, ಬೇರೆಯವ್ರ ನಿರ್ದೇಶಕರ, ನಾನು ಯಾವುದರಲ್ಲೂ ತಲೆ ಹಾಕಲ್ಲ, ಅಥವಾ ಅವ್ರು ಮಾಡ್ತಿರೋದು ಸರಿನೋ ತಪ್ಪು ಅನ್ನೋ ಜಿಜ್ಞಾಸೆಗೂ ಹೋಗಲ್ಲ. ನಾನು ಒಬ್ಬ ನಿರ್ದೇಶಕ ಏನು ಹೇಳ್ತಾನೋ, ಅಳು ಅಂದ್ರೆ ಅಳು, ನಗು ಅಂದ್ರೆ ನಗು. ಇದನ್ನು ನಾನು ಕಲ್ತಿದ್ದು ಅಪ್ಪಾಜಿಯಿಂದ, ಅಂದರೆ ರಾಜ್ಕುಮಾರ್ ಅವರಿಂದ. ಯಾಕಂದರೆ ಅವರು ಯಾವ ಲೆನ್ಸ್ ಹಾಕಿದ್ದಾರೆ, ಎಷ್ಟು ಆ್ಯಕ್ಟ್ ಮಾಡಬೇಕು, ಕೈ ಎಷ್ಟು ಬಳಸ್ಬೇಕು, ಅವೆಲ್ಲ ಏನೂ ಕೇಳ್ತಿರಲಿಲ್ಲ. ನಾವು ಮಾಡಿದ್ದು ಒಂದೇ ಪಿಕ್ಚರ್ ಆದರೂ ಅವ್ರ ಅಭಿನಯ ಅಂದರೆ ಫುಲ್ ಅವ್ರ ಅಭಿನಯ ಅದರಲ್ಲಿ ತೊಡಗಿಸ್ಕೊಂಡು ಮಾಡೋರು. ನೀನು ಯಾವುದಾದ್ರೂ ಲೆನ್ಸ್ ಹಾಕೋ, ಎಷ್ಟಾದ್ರೂ ಇಟ್ಕೋ, ಲಾಂಗ್ ಶಾಟ್ ಇಟ್ಕೋತೀಯ, ಕ್ಲೋಸಪ್ ಇಟ್ಕೋತೀಯ, ಅದು ಸರ್ ಅವ್ರದ್ದು. ಅಂದರೆ ಕಮಿಟ್ಮೆಂಟ್ ಅವ್ರದ್ದು ಆ್ಯಕ್ಟಿಂಗ್ ಅಷ್ಟೇ, ಉಳಿದೋದಕ್ಕೆ ತಲೆ ಹಾಕ್ತಿರಲಿಲ್ಲ. ಸೊ ಅದು ನನಗೆ ತುಂಬಾ ಹೆಲ್ಪ್ ಆಯಿತು. ಆಮೇಲೆ ಆ ರಿಸ್ಟ್ರಿಕ್ಟೆಡ್ ಎಷ್ಟು ಸ್ಪೇಸಲ್ಲಿ ಎಷ್ಟು ಆಂಗಿಕ ಅಭಿನಯ ಬಳಸ್ಕೋಬೋದು, ಬಾಡಿ ಲ್ಯಾಂಗ್ವೇಜು, ಅದೆಲ್ಲ ತುಂಬಾ ಹೆಲ್ಪ್ ಆಯಿತು. ಕಮಿಟ್ಮೆಂಟು ಅವ್ರದ್ದು ನಾವು 5% ಅಳವಡಿಸ್ಕೊಂಡ್ರೂ ನಾವು ದೊಡ್ಡ ಇದಾಗ್ತೀವಿ ನಮ್ಮ ಜೀವನದಲ್ಲಿ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಇದು ಸರ್ ಜರ್ನಿ. ಎಷ್ಟೋ ಜನ ಅವ್ರ ಹತ್ರ 10-20 ಪಿಕ್ಚರ್ ಇದೊರೇ ಭಗವಾನ್ ಅವ್ರು ಮಾಡಿದ್ದು. ಆಮೇಲೆ ಅಂದರೆ ಅವ್ರಿಗೆಲ್ಲ ಎಷ್ಟು ಆನಂದ ಆಗಿರ್ಬೋದು ಸರ್, ಎಷ್ಟು ಖುಷಿ ಇರ್ಬೋದು, ಎಷ್ಟು ಅವ್ರು ಕಲ್ತಿರ್ಬೋದು.
ಎಲ್ಲೆಲ್ಲೋ ತೊಗೊಂಡು ಹೋಗುತ್ತೆ ಜೀವನ.